ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ, ಲಾಸ್ಟ್ ಕ್ಲಾಸಲ್ಲಿ ನಾವು ಸಾಲ್ಯುಬಲ್, ಇನ್ಸಾಲ್ಯುಬಲ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸಿ, ನೆಕ್ಸ್ಟ್ ಮೇಕ್ ಯುವರ್ ಓನ್ ORS. ಅಂದರೆ ನೀವೇ ಸ್ವತಃ ORS ಪೌಡರ್ ಮೆಡಿಕಲಲ್ಲಿ, ಶಾಪಲ್ಲಿ, ಕ್ಲಿನಿಕಲ್ಲೆಲ್ಲ ಕೊಡ್ತಾರೆ. ಸುಸ್ತಾದವ್ರಿಗೆ, ತುಂಬ ಟಯರ್ಡ್ ಆಗಿರೋರಿಗೆ ORSನ ಕುಡಿಸಿ ಅಂತೇಳಿ. ಆ ಪೌಡರ್ದು ಒಂದು ಪ್ಯಾಕೆಟ್ ಇರುತ್ತೆ ಅಲ್ವಾ? ಆ ORS ಪೌಡರನ್ನು ಹೇಗೆ ನಾವೇ ತಯಾರು ಮಾಡ್ಕೊಳ್ಳೋದು ಅಂತೇಳಿ. ಸಿ, ORS ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್. ORS ಅಂದರೆ ಏನು ಹೇಳಿ? ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ ಅಂತಂದರೆ ಓರಲ್ ರಿಹೈಡ್ರೇಷನ್ ದ್ರಾವಣ ಅಂತೇಳಿ ಕರೀತಾರೆ. ಈಸ್ ಯೂಸ್ಡ್ ಟು ಟ್ರೀಟ್ ಡಿಹೈಡ್ರೇಷನ್ ಡ್ಯೂ ಟು ಡಯೇರಿಯಾ ಆರ್ ಅದರ್ ಇಲ್ನೆಸ್. ಈ ಒಂದು ORS ಪೌಡರ್ನ ಯಾರಿಗೆ ಕೊಡ್ತಾರೆ? ಅತಿಸಾರ, ಡಿಹೈಡ್ರೇಷನ್ ಆದವ್ರಿಗೆ, ಅಥವಾ ಇತರ ಬೇರೆ ಯಾವುದೇ ಕಾಯಿಲೆಗಳಿಂದ ಉಂಟಾಗಿರ್ತಕ್ಕಂಥ ನಿರ್ಜಲೀಕರಣದ ಚಿಕಿತ್ಸೆಗೆ. ಅಂದರೆ ಅವ್ರ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗಿತ್ತು ಅಂದರೆ, ಡಿಹೈಡ್ರೇಷನ್ ಅಂತ ಅಂದರೆ ನಿರ್ಜಲೀಕರಣ ಅಂದರೆ ನೀರಿನ ಅಂಶ ಕಡಿಮೆ ಆಗಿದ್ದಂತಹ ಚಿಕಿತ್ಸೆ ನೀಡೋದಕ್ಕೆ ಈ ORSನ ಕೊಡ್ತಾರೆ. ದೀಸ್ ರೆಡಿಮೇಡ್ ORS ಪ್ಯಾಕೆಟ್ಸ್ ಆರ್ ಅವೈಲಬಲ್ ಇನ್ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಆ್ಯಂಡ್ ಆಲ್ಸೋ ಇನ್ ದ ಮಾರ್ಕೆಟ್. ಈ ರೀತಿ ತಯಾರಿಸಲ್ಪಟ್ಟ ರೆಡಿ ಇರ್ತಕ್ಕಂತಹ ORS ಪಟ್ಟಣಗಳು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಸಲ್ಲಿ ಮತ್ತು ಮಾರುಕಟ್ಟೆಯಲ್ಲಿ, ಮಾರ್ಕೆಟ್ಸಲ್ಲೂ ಸಹ ಸಿಗುತ್ತೆ. ಈಚ್ ಪ್ಯಾಕೆಟ್ ಈಸ್ ಡಿಸಾಲ್ವ್ಡ್ ಇನ್ ಎ ಲೀಟರ್ ಆಫ್ ವಾಟರ್ ಬಿಫೋರ್ ಯೂಸ್. ಈ ಒಂದು ಪ್ರತಿ ಪಟ್ಟಣವನ್ನು ಬಳಸೋದಕ್ಕೂ ಮುಂಚೆ, ಯೂಸ್ ಮಾಡೋದಕ್ಕೂ ಮೊದಲು 1 ಲೀಟರ್ ನೀರಿನಲ್ಲಿ ಆ ಒಂದು ORS ಪೌಡರ್ನ ಹಾಕಬೇಕು. ಒಂದು ಪ್ಯಾಕೆಟ್ ಇರುತ್ತಲ್ಲ, ORS ಪ್ಯಾಕೆಟ್, ಅದರಲ್ಲಿರ್ತಕ್ಕಂಥ ಪೌಡರ್ನ ಎಷ್ಟು ಯಾವುದ್ರೊಳಗೆ ಹಾಕಬೇಕು, ಅದನ್ನು ಕರಗಿಸ್ಬೇಕು ಅಂದರೆ 1 ಲೀಟ್ರ್ ನೀರಿಗೆ ಹಾಕಿ ಅದನ್ನು ಯೂಸ್ ಮಾಡಬೇಕು. ಅದನ್ನು ಉಪಯೋಗಿಸೋದಕ್ಕೂ ಮುಂಚೆ ಹಾಗೆ ಆ ಪೌಡರ್ನ ತಗೋಬಾರ್ದು, ನೀರಿಗೆ ಹಾಕಿ. ಅದು 1 ಲೀಟರ್ ನೀರಿಗೆ ಆ ಒಂದು ಪ್ಯಾಕೆಟ್, ಒಂದು ಪೊಟ್ಟಣವನ್ನು 1 ಲೀಟರ್ ನೀರಿಗೆ ಹಾಕಿ ಕರಗಿಸಿ ಆಮೇಲೆ ಅದನ್ನು ಉಪಯೋಗಿಸ್ಬೇಕು. ಇಫ್ ದೀಸ್ ಆರ್ ನಾಟ್ ಅವೈಲಬಲ್, ORS can be prepared at home by mixing 6 teaspoons of sugar and half a teaspoon of common salt in 1 liter of boiled and cooled water. ಒಂದು ವೇಳೆ ನಿಮ್ಗೆ ಈ ORS ಪೌಡರ್, ಆ ORS ಪ್ಯಾಕೆಟ್ ಏನಾದರೂ ಮಾರ್ಕೆಟಲ್ಲೂ ಸಿಗಲಿಲ್ಲ, ನಿಮ್ಮ ಹತ್ರದ ಮೆಡಿಕಲ್ ಸೆಂಟ್ರಲ್ಲೂ ಸಿಗಲಿಲ್ಲ ಅಂತ ತಿಳ್ಕೊಳ್ಳಿ. ಆಗೇನು ಮಾಡಿ, ನೀವು 1 ಲೀಟರ್ ಕುದಿಸಿ ಆರಿಸಿದ ನೀರಿಗೆ, ಚೆನ್ನಾಗಿ ಕಾಯಿಸ್ಬಿಟ್ಟು ನೀರನ್ನು ಅದನ್ನು ತಣ್ಣಗೆ ಮಾಡಿರಬೇಕು. ಕುದಿಸಿ ಆರಿಸಿದ ನೀರಿಗೆ, 1 ಲೀಟರ್ ನೀರಿಗೆ 6 ಟೀ ಸ್ಪೂನ್ ಅಷ್ಟು ಸಕ್ಕರೆ ಹಾಕಬೇಕು. 6 ಸ್ಪೂನ್, 6 ಚಮಚ ಸಕ್ಕರೆ ಹಾಕಬೇಕು. ಅರ್ಧ ಟೀ ಚಮಚದಷ್ಟು ಉಪ್ಪನ್ನು ಬೆರೆಸಿ ಮನೆಯಲ್ಲೇ ORS ಅನ್ನು ತಯಾರಿಸ್ಬೋದು. ಮನೆಯಲ್ಲೇ ಹೇಗೆ? 6 ಟೀ ಸ್ಪೂನ್, 6 ಚಮಚ ಸಕ್ಕರೆಗೆ ಅರ್ಧ ಚಮಚ ಉಪ್ಪನ್ನು ಹಾಕಿ ನಾವೇ ORS ಪುಡಿಯನ್ನು ತಯಾರಿಸ್ಕೊಳ್ಬೋದು. ಆಯ್ತಾ? ಸಿ, ಡೂ ಲಿಕ್ವಿಡ್ಸ್ ಲೈಕ್ ಆಯಿಲ್, ವಿನಿಗರ್ ಆ್ಯಂಡ್ ಹನಿ ಡಿಸಾಲ್ವ್ ಇನ್ ವಾಟರ್ ಎಕ್ಸ್ಪ್ಲೋರ್. ಎಣ್ಣೆ, ವಿನಿಗರ್ ಮತ್ತು ಜೇನುತುಪ್ಪದಂತಹ ದ್ರವಗಳು ನೀರಿನಲ್ಲಿ ವಿಲೀನವಾಗುತ್ತವೆಯೇ ಅನ್ವೇಷಿಸಿ. ಅಂದರೆ ಎಣ್ಣೆ ನೀರಲ್ಲಿ ಕರಗತ್ತಾ? ನೋ. ವಿನಿಗರ್ ಕರಗತ್ತಾ? ಜೇನುತುಪ್ಪ ಕರಗತ್ತಾ? ಅದನ್ನು ಹೇಳಿ ಅಂತ ಕೇಳ್ತಿದ್ದಾರೆ. ವಾಟ್ ಅಬೌಟ್ ದ ಗ್ಯಾಸಸ್ ಪ್ರೆಸೆಂಟ್ ಇನ್ ವಾಟರ್? ನೀರಿನಲ್ಲಿ ಇರ್ತಕ್ಕಂಥ ಅನಿಲಗಳ ವಿಷಯವೇನು? ನೀರಿನಲ್ಲಿ ಯಾವ್ಯಾವ ಥರದ ಅನಿಲಗಳಿದೆ? ಸಿ, ನೆಕ್ಸ್ಟ್, ಸಮ್ ಲಿಕ್ವಿಡ್ಸ್ ಗೆಟ್ ಕಂಪ್ಲೀಟ್ಲಿ ಮಿಕ್ಸ್ಡ್ ವಿತ್ ವಾಟರ್. ಕೆಲವು ದ್ರವಗಳು ಸಂಪೂರ್ಣವಾಗಿ ನೀರಿನಲ್ಲಿ ಬೆರೆಯುತ್ತೆ. ಕೆಲವೊಂದು ಈ ಸಕ್ಕರೆ ಇರ್ಬೋದು, ಉಪ್ಪಿರ್ಬೋದು, ಇದನ್ನು ನೀರಿಗೆ ಹಾಕಿದ್ರೆ ಸಂಪೂರ್ಣವಾಗಿ ಕರಗೋಗುತ್ತೆ. ಸಮ್ ಡು ನಾಟ್ ಮಿಕ್ಸ್ ವಿತ್ ವಾಟರ್ ಆ್ಯಂಡ್ ಫಾರ್ಮ್ ಎ ಸೆಪರೇಟ್ ಲೇಯರ್ ವ್ಯಾನ್ ಲೆಫ್ಟ್ ಅನ್ಡಿಸ್ಟರ್ಬ್ ಫಾರ್ ಸಮ್ ಟೈಮ್. ಇನ್ನೂ ಕೆಲವು ನೀರಿನೊಂದಿಗೆ ಬೆರ್ತೋಗೋದಿಲ್ಲ, ಅಂದರೆ ಕರಗೋದಿಲ್ಲ. ಸ್ವಲ್ಪ ಸಮಯದವರೆಗೆ ಕಲಕದೇ ಬಿಟ್ಟರೆ ಪ್ರತ್ಯೇಕ ಪದರವನ್ನು ರೂಪಿಸುತ್ತೆ, ಒಂದು ಲೇಯರ್ನ ಫಾರ್ಮ್ ಮಾಡುತ್ತೆ. ಸಿಮಿಲರ್ಲಿ, ಸಮ್ ಗ್ಯಾಸಸ್ ಆರ್ ಸಾಲ್ಯುಬಲ್ ಇನ್ ವಾಟರ್ ವೆರಾಸ್ ಅದರ್ ಆರ್ ನಾಟ್. ಅದೇ ರೀತಿ ಕೆಲವೊಂದು ಗ್ಯಾಸಸ್ಸು, ಕೆಲವೊಂದು ಅನಿಲಗಳು ನೀರಿನಲ್ಲಿ ಕರಗಿರುತ್ತೆ, ವಿಲೀನವಾಗಿರುತ್ತೆ. ಆದರೆ ಇನ್ನೂ ಕೆಲವು ವಿಲೀನವಾಗಿರೋದಿಲ್ಲ. ಫಾರ್ ಎಕ್ಸಾಂಪಲ್, ಆಕ್ಸಿಜನ್ ಗ್ಯಾಸ್ ಡಿಸಾಲ್ವ್ಡ್ ಇನ್ ವಾಟರ್. ಉದಾಹರಣೆಗೆ, ನೀರಿನಲ್ಲಿ ಕರಗಿರ್ತಕ್ಕಂಥ ಅನಿಲ ಗ್ಯಾಸ್ ಯಾವುದಪ್ಪ ಅಂದರೆ ಆಮ್ಲಜನಕ. ಆಮ್ಲಜನಕ ನೀರಿನಲ್ಲಿ ಕರಗಿರುತ್ತೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ
ಸರ್ವೈವಲ್ ಆಫ್ ಅನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್ ದಟ್ ಲೀವ್ ಇನ್ ವಾಟರ್. ಈ ನೀರಿನಲ್ಲಿ ಕರಗಿರ್ತಕ್ಕಂತಹ ಆಮ್ಲಜನಕ ಏನು ಎಷ್ಟು ತುಂಬ ಉಪಯುಕ್ತ ಅಂದರೆ ನೀರಿನಲ್ಲಿ ವಾಸಿಸ್ತಕ್ಕಂಥ ಎಲ್ಲ ಸಸ್ಯ ಮತ್ತು ಪ್ರಾಣಿಗಳ ಉಳಿಯುವಿಕೆಗೆ, ಅಂದರೆ ಅವುಗಳು ಬದುಕೋದಿಕ್ಕೆ ನೀರಿನಲ್ಲಿ ಕರಗಿರ್ತಕ್ಕಂಥ ಆಮ್ಲಜನಕ ಬಹಳ ಮುಖ್ಯವಾದದ್ದು. ಆಯ್ತಾ? ನೆಕ್ಸ್ಟ್ 6.3.5 ನೋಡಿ. ಹೌ ಹೆವಿ ಆರ್ ಲೈಟ್ ಅಂದರೆ ಎಷ್ಟು ಭಾರ ಅಥವಾ ಹಗುರ. ಹೆವಿ ಅಂದರೆ ಭಾರವಾದದ್ದು, ಹಗುರ ಅಂದರೆ ಲೈಟ್ ವೇಟ್ ಆಗಿರುತ್ತೆ. ನಾವೀಗ ಅಳತೆ ಮಾಡೋಣ. ಹಾಗಾದರೆ ಲೆಟಸ್ ಮೆಷರ್. ಲೆಟಸ್ ಟೇಕ್ 3 identical paper cups or bowls. Fill each cup off with the provided materials. ನಾವು ಒಂದೇ ರೀತಿಯ 3 ಕಾಗದದ ಲೋಟಗಳನ್ನ ತೆಗೆದುಕೊಳ್ಳೋಣ. ಪ್ರತಿ ಲೋಟವನ್ನು ಅರ್ಧ ಭಾಗದಷ್ಟು ಸಾಮಗ್ರಿಗಳಿಂದ ಭರ್ತಿ ಮಾಡೋಣ. 3 ಕಪ್ನ 3 ಗ್ಲಾಸಸ್ನ ತಗೊಳ್ಳೋಣ. ಅದಕ್ಕೇನು ಅರ್ಧದಷ್ಟು ಎಲ್ಲ ಏನಾದರೂ ಸಾಮಗ್ರಿಗಳನ್ನು ತುಂಬೋಣ. ಅರ್ಧದಷ್ಟು ಸಾಮಗ್ರಿಗಳನ್ನು ಫಿಲ್ ಮಾಡೋಣ. Fill one with water and mark it as A, second with sand and mark it as B, and the third with the pebbles and mark it as C. ಏನು ಮಾಡಿ, ಒಂದು ಲೋಟವನ್ನು ನೀರಿನಿಂದ ತುಂಬಿಸಿ. 3 ಕಪ್ಪಲ್ಲಿ ಒಂದು ಲೋಟಕ್ಕೆ ನೀರು ಹಾಕಿ ಅದಕ್ಕೆ ಎ ಅಂತ ಗುರುತು ಮಾಡಿ. ಸೆಕೆಂಡ್ ಕಪ್ಪಿಗೆ ಸ್ಯಾಂಡ್ ಮರಳನ್ನು ತುಂಬಿ ಬಿ ಅಂತ ಮಾರ್ಕ್ ಮಾಡಿ. ಥರ್ಡ್ ಕಪ್ಪಿಗೆ ಪೆಬಲ್ಸ್ಗಳನ್ನ ಕಲ್ಲುಗಳಿಂದ ತುಂಬಿಸಿ ಸಿ ಅಂತ ಗುರುತು ಮಾಡಿ. ಪ್ರೆಡಿಕ್ಟ್ ವಿಚ್ ಒನ್ ವುಡ್ ಬಿ ಹೆವಿಯರ್ ಆ್ಯಂಡ್ ವಿಚ್ ಒನ್ ವುಡ್ ಬಿ ಲೈಟರ್. ಈಗ ಏನು ಮಾಡಿ, ಇವುಗಳಲ್ಲಿ ಯಾವುದು ಭಾರ ಯಾವುದು ಹಗುರವಾಗಿದೆ ಅನ್ನೋದನ್ನು ಊಹಿಸಿ ಅಂತ ಕೇಳ್ತಿದ್ದಾರೆ. ವೇಟ್ ಈಚ್ ಕಪ್ ಯೂಸಿಂಗ್ ಎ ಬ್ಯಾಲೆನ್ಸ್ ಫಿಗರ್ 6.7 ಆ್ಯಂಡ್ ರೆಕಾರ್ಡ್ ದ ರೀಡಿಂಗ್ಸ್ ಇನ್ ಯುವರ್ ನೋಟ್ಬುಕ್. ಏನು ಮಾಡಿ, ಪ್ರತಿ ಲೋಟವನ್ನು ಮಾಪಕ ರೀಡಿಂಗ್ಸ್ನ ಬಳಸಿ ತೂಕ ಮಾಡಿ ಅದರ ಅಳತೆಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ದಾಖಲಿಸಿ. ಇಲ್ಲಿ ಕೊಟ್ಟಿದ್ದಾರಲ್ಲ ಈ ರೀತಿ, ಇಲ್ಲಿ ವಾಟರ್ ಇರ್ತಕ್ಕಂಥ ಕಪ್ನ ಇಟ್ಟಿದ್ದಾರೆ, ಅದೆಷ್ಟು ವೆಯ್ಟ್ ಬರುತ್ತೆ ನೋಡ್ಕೊಳ್ಳಿ. ನೆಕ್ಸ್ಟ್ ಮರಳಿಟ್ಟಿರ್ತಕ್ಕಂಥ ಕಪ್ನ ಇಡಿ, ಅದೆಷ್ಟು ವೆಯ್ಟ್ ಬರುತ್ತೆ ನೋಡ್ಕೊಳ್ಳಿ. ಥರ್ಡ್ ಒನ್ ಕಲ್ಲುಗಳಿರ್ತಕ್ಕಂಥ ಕಪ್ನ ಇಡಿ, ಎಷ್ಟು ವೆಯ್ಟ್ ಬರುತ್ತೆ ನೋಡಿಕೊಂಡು ನಿಮ್ಮ ಬುಕ್ಕಲ್ಲಿ ಅದರ ತೂಕವನ್ನು ಬರೀರಿ. ಕಂಪೇರ್ ದ ಡಾಟಾ ಆ್ಯಂಡ್ ಇನ್ಫೋ ವಿಚ್ ಈಸ್ ಹೆವಿಯರ್ ಆರ್ ಲೈಟರ್. ಅವುಗಳಲ್ಲಿ ಯಾವುದು ತುಂಬ ಭಾರವಾಗಿದೆ ಅಥವಾ ಹಗುರವಾಗಿದೆ ಅಂತ ಅದರ ಅಂಕಿಅಂಶಗಳನ್ನು ಹೋಲಿಸಿ ನೋಡಿ. ಫ್ರಮ್ ಆಕ್ಟಿವಿಟಿ 6.8 we can say that any object which is heavier or lighter can be measured in terms of property called mass. ಯಾವುದೇ ವಸ್ತುವನ್ನು ಭಾರ ಅಥವಾ ಹಗುರ ಅಂತ ನಾವು 6.8ರಿಂದ ನಾವು ಹೇಳ್ಬೋದು. ಅಂದರೆ ಆ ಗುಣ ಭಾರ ಇದೆ ಅಥವಾ ಹಗುರವಾಗಿದೆ ಈ ರೀತಿ ಹೇಳುವಂತಹ ಗುಣವನ್ನು ಏನಂತ ಕರಿತೀವಿ? ಮಾಸ್, ದ್ರವ್ಯರಾಶಿ ಎನ್ನುವರು. ಆಯ್ತಾ? ಅಂದರೆ ಎನಿ ಆಬ್ಜೆಕ್ಟ್ ವಿಚ್ ಇಸ್ ಹೆವಿಯರ್ ಆರ್ ಲೈಟರ್ ಕ್ಯಾನ್ ಬಿ ಮೆಷರ್ಡ್ ಇನ್ ದ ಟರ್ಮ್ಸ್ ಆಫ್ ಪ್ರಾಪರ್ಟೀಸ್ ಕಾಲ್ಡ್ ಮಾಸ್. ಯಾವುದೇ ಒಂದು ವಸ್ತುವನ್ನು ಇದು ಭಾರವಾಗಿದೆ ಅಥವಾ ಇದು ಹಗುರವಾಗಿದೆ ಅಂತ ನಾವು ಹೇಳ್ಬೇಕು ಅಂದರೆ ಅದನ್ನು ಯಾವ ಒಂದು ಪದದಿಂದ ಕರಿತೀವಿ? ಮಾಸ್, ದ್ರವ್ಯರಾಶಿ ಎಂದು ಕರೆಯಲಾಗುತ್ತದೆ. ನೋಡಿ, ವೇಯಿಂಗ್ ಎ ಪೇಪರ್ ಕಪ್ ಕಂಟೈನಿಂಗ್ ವಾಟರ್, ನೀರಿನಿಂದ ತುಂಬಿರ್ತಕ್ಕಂಥ ಒಂದು ಕಾಗದದ ಲೋಟವನ್ನು ತೂಕ ಮಾಡ್ತಿರೋದು. ದ ಒನ್ ವಿಚ್ ಈಸ್ ಹೆವಿಯರ್ ಆಸ್ ಮೋರ್ ಮಾಸ್ ಆ್ಯಂಡ್ ದ ಒನ್ ವಿಚ್ ಈಸ್ ಲೈಟರ್ ಆಸ್ ಲೆಸ್ ಮಾಸ್. ಅಂದರೆ ಭಾರವಾದ ವಸ್ತು ಹೆಚ್ಚು ದ್ರವ್ಯರಾಶಿಯನ್ನು ಹೊಂದಿರುತ್ತೆ, ಹಗುರವಾದ ವಸ್ತು ಕಡಿಮೆ ದ್ರವ್ಯರಾಶಿಯನ್ನು ಹೊಂದಿರುತ್ತೆ. ಅಂದರೆ ಯಾವುದು ತುಂಬ ತೂಕ ಇರುತ್ತೆ ಅದಕ್ಕೆ ಹೆಚ್ಚು ದ್ರವ್ಯರಾಶಿ ಇರುತ್ತೆ, ಮಾಸ್ ಜಾಸ್ತಿ ಇರುತ್ತೆ. ಯಾವುದು ಹಗುರವಾಗಿ ತುಂಬ ತೂಕ ಕಡಿಮೆ ಇರುತ್ತೆ ಅದಕ್ಕೆ ಮಾಸು ಕೂಡ ಕಡಿಮೆ ಇರುತ್ತೆ, ಲೆಸ್ ಮಾಸ್ ಇರುತ್ತೆ. ಆಯ್ತಾ? ವೇಟ್ ಈಸ್ ಸಮ್ಟೈಮ್ಸ್ ಯೂಸ್ಡ್ ಇನ್ ಕಾಮನ್ ಲ್ಯಾಂಗ್ವೇಜ್ ಫಾರ್ ಮಾಸ್ ಆಸ್ ಇಟ್ ಈಸ್ ಡಿಟರ್ಮೈನ್ಡ್ ಬೈ ವೇಯಿಂಗ್. ಯು ವಿಲ್ ಲರ್ನ್ ಮೋರ್ ಅಬೌಟ್ ಮಾಸ್ ಆ್ಯಂಡ್ ವೇಟ್ ಆ್ಯಂಡ್ ದೇರ್ ರಿಲೇಷನ್ ಇನ್ ಹೈಯರ್ ಕ್ಲಾಸಸ್. ವಸ್ತುಗಳ ಭಾರವನ್ನು ತೂಗಿ ನಿರ್ಧರಿಸುವುದರಿಂದ ದ್ರವ್ಯರಾಶಿ ಎಂಬುದಕ್ಕೆ ಸಾಮಾನ್ಯವಾಗಿ ಈಗ ನಾವು ದ್ರವ್ಯರಾಶಿ ಎಂಬುದಕ್ಕೆ ಸಾಮಾನ್ಯವಾಗಿ ತೂಕ ಅಂತ ಅಂತೀವಿ. ಅಂದರೆ ಎಷ್ಟು ತೂಕ ಇದೆ ಒಂದು ವಸ್ತು. ನಾವು ಸೈನ್ಸಲ್ಲೇನೋ ಅದನ್ನು ಮಾಸ್, ದ್ರವ್ಯರಾಶಿ ಅಂತ ಕರಿತೀವಿ. ಆದರೆ ಸಾಮಾನ್ಯವಾಗಿ ನಾವು ವಸ್ತುಗಳು ಹಗುರವಾಗಿದೆ ಅಥವಾ ಭಾರವಾಗಿದೆ ಅಂತ ಸಾಮಾನ್ಯವಾಗಿ ಹೇಳುವಂಥ ಭಾಷೆ ಅದು ತೂಕ, ಡಿಟರ್ಮೈನ್ಡ್ ಬೈ ವೇಯಿಂಗ್, ತೂಕವಾಗಿದೆ ಅಂತೇಳಿ ಕರಿತೀವಿ ಅಲ್ವಾ. ಹಾಗೆ ದ್ರವ್ಯರಾಶಿ ಮತ್ತು ತೂಕ ಇವುಗಳ ಸಂಬಂಧದ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ, ಅಂದರೆ ಈ ಮಾಸು ಮತ್ತು ವೇಟ್ ಇವೆರಡರ ಬಗ್ಗೆ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು
ತಿಳ್ಕೊಳ್ಳೋಣ, ಇದ್ರ ಬಗ್ಗೆ ಹೆಚ್ಚು ಸ್ಟಡಿ ಮಾಡೋಣ ಹೇಳಿದೆ. ಆಯ್ತಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇಲ್ಲಿಂದ ಕಂಟಿನ್ಯೂ ಮಾಡೋಣ. ಏನಾದರೂ ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ. ಆದಷ್ಟು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಅವ್ರು ಕನ್ನಡ ಮೀಡಿಯಮಲ್ಲಿ, ಇಂಗ್ಲೀಷ್ ಮೀಡಿಯಮಲ್ಲಿ ಅವ್ರಿಗೂ ಸಹ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ. ಬಿಕಾಸ್ ಅವ್ರು ಒಂದ್ಸಲ ಕನ್ನಡದಲ್ಲಿ ಸೈನ್ಸನ್ನು ಕೇಳಿದ್ರೆ ಅವ್ರಿಗೆ ಈಸಿ ಅನಿಸುತ್ತೆ, ಟಫ್ ಅನಿಸಲ್ಲ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ, ಈಸಿಯಾಗಿ ನೋಟಿಫಿಕೇಶನ್ ಬರುತ್ತೆ ಡೈಲಿನ ಆಗ್ತಕ್ಕಂಥ ಕ್ಲಾಸಸ್ದು. ಆ್ಯಂಡ್ ದೆನ್ ನಾನು ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೇಲಿಸ್ಟ್ನ ಚೆಕ್ ಮಾಡಿದ್ರೆ ಒಂದು ಲೆಸನ್ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಆ್ಯಂಡ್ LBA ನೋಟ್ಸು ಸಹ ಸಿಗುತ್ತೆ. ಆಯಿತಾ? ಆ್ಯಂಡ್ ದೆನ್ ಸಿ ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ನ ತೊಗೊಳ್ಳಿ. ರೈಟ್ ದ ಫುಲ್ ಫಾರ್ಮ್ ಆಫ್ ORS. ಹೌ ಕ್ಯಾನ್ ವಿ ಈಸಿಲಿ ಪ್ರಿಪೇರ್ಡ್ ಇನ್ ORS ಪೌಡರ್? ಹೇಗೆ ನಾವು ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬೋದು? ಇಲ್ಲಿ ನೋಡಿ, 6 ಟೀಸ್ಪೂನ್ ಆಫ್ ಶುಗರು, 1/2 ಟೀಸ್ಪೂನ್ ಆಫ್ ಕಾಮನ್ ಸಾಲ್ಟ್ ಹಾಕಿದ್ರೆ ಆಗುತ್ತೆ. ಇಲ್ಲಿಂದ ಬರಿಬೇಕು ನೀವು. ಇಫ್ ದೀಸ್ ಆರ್ ನಾಟ್ ORS ಕ್ಯಾನ್ ಬಿ ಪ್ರಿಪೇರ್ಡ್, ಇದನ್ನು ಬರೀರಿ. ಇದಕ್ಕೆ ಆನ್ಸರ್ ಸಿಕ್ಕರೆ ನೀವು ಟ್ರೈ ಮಾಡಿ ಇದರಲ್ಲಿ ಯಾವುದೆಲ್ಲ ಡಿಸಾಲ್ವ್ ಆಗುತ್ತೆ ಅಂತ. ಆ್ಯಂಡ್ ಇದಕ್ಕೂ ಆನ್ಸರ್ ಮಾಡಿ ಯಾವುದು ಗ್ಯಾಸಸ್ ನೀರಿನಲ್ಲಿ ಇರುತ್ತೆ ಅಂತ. ಈಗ ನಾನು ಲೆಸನ್ ಮಾಡಬೇಕಾದ್ರೆ ಹೇಳಿದ್ದೀವಿ, ಅದಕ್ಕೆ ಆನ್ಸರ್ ಸಿಗುತ್ತೆ. ಗೊತ್ತಾಗಲಿಲ್ಲ ಅಂದರೆ ನಾಳೆ ನಾನು ಆನ್ಸರ್ ಮಾಡಿರ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ. ಗಿವ್ ಎಕ್ಸಾಂಪಲ್ಸ್. ಸಮ್ ಗ್ಯಾಸಸ್ ಆರ್ ಸಾಲ್ಯುಬಲ್ ಇನ್ ವಾಟರ್. ನೀರಿನಲ್ಲಿ ಕರಗಿರ್ತಕ್ಕಂಥ ಅನಿಲಕ್ಕೆ ಒಂದು ಉದಾಹರಣೆ ಕೊಡಿ. How the dissolved oxygen is helpful to aquatic plants and animals. ನೀರಿನಲ್ಲಿ ಇರ್ತಕ್ಕಂತಹ ಸಸ್ಯ ಮತ್ತು ಪ್ರಾಣಿಗಳಿಗೆ ಹೇಗೆ ಆಕ್ಸಿಜನ್ ಹೆಲ್ಪ್ ಮಾಡುತ್ತೆ? ಬಿಕಾಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಸರ್ವೈವಲ್ ಆಫ್ ಅನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್ ದಟ್ ಲೀವ್ ಇನ್ ವಾಟರ್. ಓಕೆನಾ? ಅದು ಆನ್ಸರು. ಡಿಫೈನ್ ಮಾಸ್. ಮಾಸ್ ಅಂದರೆ ಏನು? ವಾಟ್ ಈಸ್ ದ ಕಾಮನ್ ಲ್ಯಾಂಗ್ವೇಜ್ ಫಾರ್ ಮಾಸ್? ವಾಟ್ ಈಸ್ ದ ಕಾಮನ್ ಲ್ಯಾಂಗ್ವೇಜ್ ಆಫ್ ಮಾಸ್? ವಾಟರ್ ವೇಯಿಂಗ್. ಇದಿಷ್ಟು ಇವತ್ತಿನ ಹೋಮ್ವರ್ಕ್ ಕ್ವಶನ್ಸು. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ಆದಷ್ಟು 2-3 ಟೈಮ್ ಆಡಿಯೋನ ಕೇಳಿ ನೀವೇ ಹೋಮ್ವರ್ಕ್ ಕ್ವಶನ್ಸ್ಗೆ ಆನ್ಸರ್ ಮಾಡಿ. ಆ್ಯಂಡ್ ನಾನು ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ಸ್ನ LBA ನೋಟ್ಸ್ ಜೊತೆಗೆ ಅಡಿಷನ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಆಗಿ ಬರೆದಿಟ್ಕೊಂಡು ನಿಮ್ಮ ಸ್ಕೂಲ್ಗಳಲ್ಲಿ, ಟೆಸ್ಟ್ಗಳಲ್ಲಿ, ಯೂನಿಟ್ ಟೆಸ್ಟ್ಗಳಲ್ಲಿ ಟೆಕ್ಸ್ಟ್ ಬುಕ್ ಇನ್ಸೈಡ್ ಏನಾದರೂ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಕೇಳಿದ್ರೆ ಇದೆಲ್ಲ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಇದನ್ನು ಆ್ಯಡ್ ಮಾಡಿಕೊಂಡು ನೋಟ್ಸ್ ಜೊತೆ ಬರ್ಕೊಳ್ಳಿ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.